ಸಾಹೇಬ್ರೆ, ನಾನು ಇಲ್ಲೇ ಇರ್ತೀನಿ, ನೀವು ಹೋಗಿ. ನಮಸ್ಕಾರ ಸಾಹೇಬ್ರೆ. ಭೂಮಿ ಬಂದಿಲ್ಲ. ಬೇಜಾರಾಗಬೇಡಿ. ಅವಳಿಗೆ ಬರೋದಕ್ಕಾಗದೇ ಇರೋದಕ್ಕೆ 2 ಕಾರಣಗಳಿವೆ. ಮೊದಲನೇದು ಕೆಲಸದ ಒತ್ತಡ, ಎರಡನೇದು ನಿಮ್ಮನ್ನ ಈ ಸ್ಥಿತಿಲಿ ಅವಳಿಗೆ ನೋಡೋದಕ್ಕಾಗಲ್ಲ ಅಂತ. ನನ್ನ ಹೆಸರು ಮಾತ್ರ ಭಾಗ್ಯ ಸಾಹೇಬ್ರೆ. ಯಾವ ವಿಷಯದಲ್ಲೂ ನಾನು ಭಾಗ್ಯಶಾಲಿ ಅಲ್ಲ. ಪಾಪ ನನ್ನ ಕಂದ ನನ್ನನ್ನು ಬಿಡಿಸೋದಕ್ಕೆ ಅದೆಷ್ಟು ಹೋರಾಡ್ತಿದ್ದಾಳೋ, ಅದೆಲ್ಲಿ ಗೋಳಾಡ್ತಿದ್ದಾಳೋ, ಅದು ಯಾವ ದೇವ್ರ ಪಾದ ಹಿಡ್ದಿದ್ದಾಳೋ ಗೊತ್ತಾಗ್ತಾ ಇಲ್ಲ. ಆ ಕಡೆ ಅಪ್ಪ ಮಣ್ಣು ಸೇರಿದ್ರೆ ಈ ಕಡೆ ಅಮ್ಮ ಕಂಬಿ ಹಿಂದೆ ಸೇರಿದಾಳೆ. ಈ ಕೆಟ್ಟ ಪ್ರಪಂಚದಲ್ಲಿ ಅವಳನ್ನು ಹೇಗೆ ಬಾಳ್ವೆ ನಡೆಸ್ತಿದ್ದಾಳೋ. ಆರೋಗ್ಯವಾಗಿದ್ದಾಳೆ, ನಿಮ್ಮನ್ನ ಬಿಡಿಸೋ ಪ್ರಯತ್ನ ಮಾಡ್ತೀಯಾಳ. ನೀವು ಜಾಸ್ತಿ ಯೋಚನೆ ಮಾಡ್ಬೇಕು. ಅವಳ ಬಗ್ಗೆ ಯೋಚನೆ ಮಾಡ್ದಿರಕ್ಕೆ ಹೇಗಾಗುತ್ತೆ ಸಾಹೇಬ್ರೆ? ನಲ್ಲಿ ಕಣ್ಣಿಟ್ಟು ಸಾಕಿರೋ ಮಗಳು ಇವತ್ತು ನನ್ನ ಕಣ್ಣೆದ್ರಿಗೂ ಬರ್ತಿಲ್ಲ. ಅವಳಿಗೆ ನನ್ನನ್ನ ಈ ಸ್ಥಿತಿಯಲ್ಲಿ ನೋಡಕ್ ಆಗಲ್ಲ ನಿಜ. ಆದ್ರೆ ಹಗಲು ರಾತ್ರಿ ಅಂದ್ರೆ ಅವಳಿಗೋಸ್ಕರ ಕಾಯ್ತಾ ಇರೋ ಜೀವ ಇದು.